ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ತಾಲೂಕಿನ ಲಕ್ಕೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸ್ವಚ್ಛ ಸಂಕೀರ್ಣ ಘಟಕವನ್ನು ಶಾಸಕ ಶ್ರೀನಿವಾಸ್, ಲಕ್ಕೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಾರಾಯಣ್, ಇಒ ಜೈಪಾಲ್, ಪಿಡಿಒ ನಾಗರಾಜ್ ಹಾಗೂ ಲಕ್ಕೇನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರು ಸೇರಿ ಟೇಪ್ ಕತ್ತರಿಸುವುದರ ಮೂಲಕ ಲೋಕಾರ್ಪಣೆ ಮಾಡಿದರು. ಭಾಳ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಘನತ್ಯಾಜ್ಯವನ್ನು ವಿಂಗಡಣೆ ಮಾಡ್ತಕ್ಕಂಥದ್ದು, ಹಸಿ ಕಸ ಒಣ ಕಸವನ್ನು ವಿಂಗಡಣೆ ಮಾಡದೇ ಇದ್ದರೆ ಭಾಳ ಸಮಸ್ಯೆ ಆಗ್ತದೆ ಅಂತ ಒಂದು ಮನವರಿಕೆಯಾಗಿ ಅವ್ರಿಗೆ ಇಡೀ ಪಂಚಾಯತಿ ವ್ಯಾಪ್ತಿಯ ಕಸವನ್ನು ಒಂದು ತ್ಯಾಜ್ಯ ಘಟಕವನ್ನು ಮಾಡಿ ಅಲ್ಲಿ ಸೆಗ್ರಿಗೇಟ್ ಮಾಡಿ ಒಂದು ಕಸಮುಕ್ತ ಗ್ರಾಮ ಪಂಚಾಯತಿಯನ್ನು ಮಾಡಬೇಕು ಅಂತ ಹೊರಟಿರ್ತಕ್ಕಂಥ ವಿಚಾರ ಭಾಳ ಸಂತಸದ್ದು ಮತ್ತು ಸ್ವಾಗತಾರ್ಹವಾಗಿರ್ತಕ್ಕಂಥದ್ದು. ಇದಕ್ಕೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರುಗಳಿಗೆ ಮತ್ತು PDO ಅವರಿಗೆ ನಾನು ಧನ್ಯವಾದಗಳನ್ನು ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಎಲ್ಲ ಮಾಹಿತಿಯನ್ನು ಇದ್ರ ವೆಚ್ಚ ಎಷ್ಟು, ಯಾವ್ಯಾವ ಹೆಡ್ಡಲ್ಲಿ ಏನೇನು ಹಾಕಿದ್ದಾರೆ ಅಂತಕ್ಕಂಥದ್ದನ್ನು ಅಧ್ಯಕ್ಷರನ್ನು ಕೇಳಿ ಮಾಹಿತಿ ಕೊಡ್ತಾರೆ. ಬೇಡಿಕೆ ಜನರದು ಇಷ್ಟು ವರ್ಷ ಅಂತ ಇರಲ್ಲ. ಜನರ ಬಗ್ಗೆ ಕಾಳಜಿ, ಬದ್ಧತೆಯನ್ನು ಇಟ್ಕೊಂಡು ಮಾಡ್ತಾ ಇದ್ದಾರೆ.
ಪತ್ರಕರ್ತರು ಎಷ್ಟು ವರ್ಷದಿಂದ ಬೇಡಿಕೆ ಇತ್ತು, ಜನ ಕೇಳ್ತಾರ, ನಾವು ಜನರ ಸಮಸ್ಯೆ ಅರ್ಥ ಮಾಡ್ಕೊಂಡು ಕೇಳಬೇಕು. ಅದನ್ನ ಪಂಚಾಯತಿಯವ್ರು ಗೊತ್ತಿರ್ತದೆ, ನನಗೆ ಗೊತ್ತಿರ್ತದ. ಪಂಚಾಯತಿ ತಾಲೂಕ್ದಾದ್ರೆ ನೆಲಮಂಗಲ ತಾಲೂಕ್ದಾದ್ರೆ ನಾನು ಹೇಳ್ತೀನಿ. ಸಾಹೇಬ್ರೆ, ಬೊಮ್ಮಲ್ ಚುನಾವಣೆ ಬಗ್ಗೆ ಅಭ್ಯರ್ಥಿಯನ್ನು ಯಾರನ್ನ ಹಾಕ್ತೀರಿ? ಅಭ್ಯರ್ಥಿ ಘೋಷಣೆ ಮಾಡೋರಲ್ಲ, ಇವಾಗ ಪಕ್ಷ ತೀರ್ಮಾನ ಮಾಡಿ ತಾವು ಸೋಲೂರಿಂದ ಕೇಳಿದ್ವಿ, ಪಕ್ಷದ ಗಮನಕ್ಕೆ ತಂದಿದ್ದೆ. ಮುಂದಿನ ದಿನಗಳಲ್ಲಿ ಸೋಲೂರು ಹೋಬಳಿ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ, ಕಾರ್ಯಕರ್ತರಿಗೆ ಅವಕಾಶ ಕೊಡ್ತೀವಿ. ಈಗ ಒಂದು ನಾವು ತೀರ್ಮಾನ ಮಾಡ್ತೀವಿ, ಅದಕ್ಕೆ ಬದ್ಧ ಆಗಿರಬೇಕು ಅಂದ್ರೆ ಬದ್ಧ ಆಗಿದ್ದೀವಿ ಸರ್. ಎಲ್ಲ ಒಂದು ಕಡೆ ಅಂದರೆ ನಾಗೇಂದ್ರ ಶರ್ಮಾ ಅವರು, ಬಾಬಣ್ಣ ಅವರು ಹೆಸರು ತುಂಬ ಕೇಳಿ ಬಂತು. ಅದು ಒಂದು ಕಡೆ ನಾನಾಗಲಿ CR ಗೌಡ್ರಾಗಲಿ ಪಕ್ಷಕ್ಕಿಂತ ಯಾರು ದೊಡ್ಡವರಲ್ಲ. ಪಕ್ಷದ ತೀರ್ಮಾನ ಪಕ್ಷ ಅವ್ರಿಗೆ ಸೂಚಿಸ್ತು. ನಾನು, ಬಾಬಣ್ಣ, CR ಗೌಡ್ರು ಎಲ್ಲ ಮುಖಂಡರು ಯಾರು ಪಕ್ಷ ಸೂಚಿಸಾಯ್ತು ಅವ್ರ ಪರವಾಗಿ ಕೆಲಸ ಮಾಡ್ತೀನಿ. ನೆಲಮಂಗಲ ಬೊಮ್ಮಲ್ ಚುನಾವಣೆಗೂ ಇವತ್ತು ಪ್ರೊಸೀಜರ್ ಸಭೆ ಇದೆಯಲ್ಲ? ಹೌದು. ಈಗಾಗಲೇ 2 ಕಸ್ಬಾ ಟೌನ್ನ ಮುಗಿಸಿದ್ದೀನಿ. 2 ಹೋಬಳಿ ಮಟ್ಟಿಗೆ ನಾನು ಮತ್ತು ಜಿಲ್ಲಾಧ್ಯಕ್ಷರು ಹೋಗ್ತಾ ಇದ್ದೀವಿ. ಒಳ್ಳೆಯದಾಗ್ತದೆ ಸರ್. ಮೆಟ್ರೋ ವಿಚಾರವಾಗಿ ಈಗ ತುಮಕೂರವರೆಗೂ ಬರುತ್ತೆ ಅಂತ ಒಂದು ಮಾಹಿತಿ. ತುಮಕೂರು ಬಗ್ಗೆ ನಾನು ಪ್ರತಿಕ್ರಿಯೆ ನೀಡೋದಿಲ್ಲ. ನೆಲಮಂಗಲಕ್ಕೆ ಮೆಟ್ರೋ ಬರಲಿಕ್ಕೆ ನಾನು DK ಶಿವಕುಮಾರ್ ಅವರ ಗಮನಕ್ಕೆ ತಂದು ಈಗಾಗಲೇ DPR ಕಾರ್ಯವನ್ನು ನಡೀತಾ ಇದೆ. ಅಧಿವೇಶನದಲ್ಲಿ ಚರ್ಚೆ ಮಾಡಿದ್ದೀನಿ. ತುಮಕೂರ್ದು ಅದು PPP ಮಾಡಲಲ್ಲಿ ಪರಮೇಶ್ವರ್ ಸಾಹೇಬರು ಸಪ್ರೇಟ್ ಟ್ರೈ ಮಾಡ್ತಾವ್ರೆ. ತುಮಕೂರಿಗೂ ನೆಲಮಂಗಲಕ್ಕೂ ಮೆಟ್ರೋ ಬರೋದ್ರಲ್ಲಿ ಅವ್ರಿಗೆ ಅದಕ್ಕೂ ಇದಕ್ಕೂ ಸಂಬಂಧ ಏನಿಲ್ಲ. ನೆಲಮಂಗಲಕ್ಕೆ ಈಗಾಗಲೇ DPR ರೆಡಿ ಆಗ್ತಾಯಿದೆ. ಗ್ರೇಟರ್ ಬೆಂಗಳೂರು ವಿಚಾರವಾಗಿದೆ. ಗ್ರೇಟರ್ ಬೆಂಗಳೂರಿಗೂ ನೆಲಮಂಗಲಕ್ಕೂ ಯಾವುದೇ ಸಂಬಂಧ ಇಲ್ಲ. ಯಾರೂ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಸ್ವಚ್ಛ ಸಂಕೀರ್ಣ ಘಟಕವನ್ನು ನಮ್ಮ ಲಕ್ಕೇನಹಳ್ಳಿ ಗ್ರಾಮ ಪಂಚಾಯತಿ ಸರ್ವ ಸದಸ್ಯರ ವತಿಯಿಂದ ಇವತ್ತು ಉದ್ಘಾಟನೆ ಮಾಡಿದ್ದೀವಿ. ಮೊನ್ನೆ ಶಾಸಕರು ಬಂದು ಉದ್ಘಾಟನೆ ಮಾಡಿದ್ದಾರೆ. ಇವತ್ತಿಂದ ಕಾರ್ಯಾರಂಭ ಮಾಡುತ್ತೆ. ಯಾವ ಯೋಜನೆ, ಎಷ್ಟು ಅಮೌಂಟ್? ಇದು ನರೇಗಾದಲ್ಲಿ 18,70,000 ನರೇಗಾದಲ್ಲಿ, 15th ಫೈನಾನ್ಸಲ್ಲಿ 2.5 ಲಕ್ಷ, ನಮ್ಮ ಪಂಚಾಯತಿ ನಿಧಿನಲ್ಲಿ 2.5 ಲಕ್ಷ, ಟೋಟಲ್ 23,70,000 ರೂಪಾಯಿ ಬಿಲ್ಡಿಂಗ್ ಇದೆ. ಸಂಗ್ರಹಣೆ ಎಷ್ಟು ಸರ್? ಕಸ ಸಂಗ್ರಹಣೆ ಎಷ್ಟು? ಕಸ ನಮ್ಮ ಟೋಟಲ್ 48 ಹಳ್ಳಿನಲ್ಲೂ ಒಣ ಕಸನ ಸದ್ಯಕ್ಕೆ ಒಣ ಕಸ, ಪೇಪರು, ಗ್ಲಾಸು, ಪೇಪರು, ಪ್ಲಾಸ್ಟಿಕ್ಕು, ಎಲೆಕ್ಟ್ರಾನಿಕ್ ವಸ್ತುಗಳು
ಇದನ್ನು ಡ್ರೈ ಸಾಲಿಡ್ನ ಕಲೆಕ್ಟ್ ಮಾಡ್ತೀವಿ. ನೆಕ್ಸ್ಟ್ ಇದರಿಂದ ಏನು ಮಾಡ್ತಿರೋದು? ನೆಕ್ಸ್ಟ್ ಇದರಿಂದ ಸಂಗ್ರಹಣೆ ಮಾಡ್ತೀವಿ, ಅದನ್ನು ಮಾರಾಟ ಮಾಡ್ತೀವಿ. ಆಲ್ರೆಡಿ ಸಂಗ್ರಹಣೆ ಮಾಡ್ತಾ ಇದ್ದೀವಿ. ಟೆಂಪ್ರರಿ ಶೆಡ್ಡಲ್ಲಿ ಮಾಡ್ತಾ ಇದ್ದೀವಿ, ತಾತ್ಕಾಲಿಕ ಶೆಡ್ಡಲ್ಲಿ. ಈಗ ಪರ್ಮನೆಂಟಾಗಿ ಪಂಚಾಯತಿದೆ ಆದ ಜಾಗ 1.5 ಎಕರೆನ ನಮ್ಮ PDO ನಾಗರಾಜು ಮತ್ತು ಸೀನಪ್ಪ ಅಂತ ಒಂದು ಟೆಕ್ನಿಕಲ್ ನಮ್ಮ ಜಿಲ್ಲಾ ಪಂಚಾಯತಿ ಅವರು ಶ್ರಮ ಬಿದ್ದು 1.5 ಎಕರೆ ಸ್ಯಾಂಕ್ಷನ್ ಮಾಡಿಸೋ ಈ ಜಾಗದಲ್ಲಿ ಸ್ವಂತ ಕಟ್ಟಡ ಇವತ್ತು ನಿರ್ಮಾಣ ಆಗಿದೆ. ಈ ಪಂಚಾಯತಿ ವ್ಯಾಪ್ತಿಗೆ ಉಪಯೋಗ ಆಗುತ್ತಾ? ಅಕ್ಕಪಕ್ಕದ ಪಂಚಾಯತಿಗೂ ನಾವು ಹೇಳಿ ಅದನ್ನು ಸಂಗ್ರಹಣೆ ಮಾಡ್ಕೊಳ್ತೀವಿ. ಈಗ ಆಲ್ರೆಡಿ ಮೋಡ್ಕನಹಳ್ಳಿಲಿದೆ, ಇನ್ನು ಉಳಿದ 4 ಪಂಚಾಯತಿಲಿಲ್ಲ, ಬಿಡ್ಸಂದ್ರ, ಬಾಣವಾಡಿ, ಸೋಲೂರು ಇಲ್ಲ. ಅಲ್ಲೂ ಸಹ ನಾವು ಕಸ ಸಂಗ್ರಹಣೆ ಮಾಡ್ಕೊಳ್ಳೋಕ್ಕೆ. ಎಷ್ಟು ವೆಹಿಕಲ್ ಬಿಡ್ತಾ ಇದ್ದೀರಿ? ಈಗ ಪ್ರತಿ ಪಂಚಾಯತಿನಲ್ಲೂ ಆಟೋ ಇದೆ, ಪ್ರತಿ ಪಂಚಾಯತಿನಲ್ಲೂ ಒಂದೊಂದು ಆಟೋ ಇದೆ. ಮುಂದಿನ ದಿನದಲ್ಲಿ ಜನರ ಬೇಡಿಕೆ ನೋಡಿಕೊಂಡು ಟಾಟಾ AC ಆ ಥರ ವೆಹಿಕಲ್ನ ಬಿಡಲಿಕ್ಕೆ ಯೋಚನೆ ಮಾಡ್ತಿದ್ದಾರೆ. ಸರ್, ಈಗ ಆಹ್ವಾನ ಪತ್ರಿಕೆಯಲ್ಲಿ ಶಾಸಕ ಬಾಲಕೃಷ್ಣ ಅವರು ಸರ್, ಇದು ನೆಲಮಂಗಲ ವಿಧಾನಸಭಾ ಕ್ಷೇತ್ರ ಇರೋದ್ರಿಂದ ನಮಗೆ ಪ್ರೋಟೋಕಾಲ್ ಏನಿದೆಯೋ, ನಮಗೆ ಪ್ರೋಟೋಕಾಲ್ ಏನು ಕೊಟ್ಟಿದ್ದಾರೋ ಅದನ್ನು ಹಾಕಿರ್ತಾರೆ. ನಮ್ಮದೇನು ಅವರು ಇವರು ಅಂತ ಏನಿಲ್ಲ. ಅವರು ನಮ್ಮ ಶಾಸಕರೇ, ಎಲ್ಲರೂ ನಮ್ಮ ಶಾಸಕರೇ. ಪ್ರೋಟೋಕಾಲ್ ಏನು ಕೊಟ್ಟಿದ್ದಾರೋ ಇದು ಸರ್ಕಾರಿ ಕಾರ್ಯಕ್ರಮ ಆಗಿರೋದ್ರಿಂದ ಪ್ರೋಟೋಕಾಲ್ ಪ್ರಕಾರ ಹಾಕಿರ್ತಾರೆ. ಇದ್ರ ಬಗ್ಗೆ ನನಗೆ ಹೆಚ್ಚಿನ ಮಾಹಿತಿ ಇಲ್ಲ. ಮಳೆಗಾಲ ಆರಂಭ ಆಗಿದೆ, ಪರಿಸರ ಉಳಿಸೋಕೆ ಪಂಚಾಯತ್ ಏನಾದರೂ ಕ್ರಮ ತಗೊಳ್ತಾ? ಅದರ ಭಾಗ ಕೂಡ ಇದು ಒಂದು ಸರ್. ಪರಿಸರ ಉಳಿಸ್ಲಿಕ್ಕೆ ಪರಿಸರ ಸಂರಕ್ಷಣೆಗೋಸ್ಕರನೇ ಇದು ಮಾಡಿದ್ದೀವಿ. ಸ್ವಚ್ಛ ನಗರವನ್ನು ಮಾಡಬೇಕು, ಸ್ವಚ್ಛ ಗ್ರಾಮವನ್ನು ಮಾಡಬೇಕು ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾವು ಮಾಡಿದ್ದೀವಿ. ಪರಿಸರ ಉಳಿಸೋದೇ ಗ್ರಾಮ ಪಂಚಾಯತ್ಗೆ ಮೊದಲನೇ ಆದ್ಯತೆ. ಸರ್, ಈಗ ರೈತರಿಗೆ ಗೊಬ್ಬರ ವಿತರಣೆ ಮಾಡೋದ್ರ ಬಗ್ಗೆ? ಗೊಬ್ಬರ ಅಂದರೆ ಹಸಿ ಸಂಗ್ರಹಣೆ ಮಾಡಿದ್ರೆ, ಹಸಿ ಕಸ ಸಂಗ್ರಹಣೆ ಮಾಡಿದ್ರೆ ಮುಂದಿನ ದಿವಸದಲ್ಲಿ ಒಂದು ಸಪ್ರೇಟ್ ಮಾಡಬೇಕಾಗ್ತದೆ. ಇಲ್ಲಿ ಒಂದು ಮುರ್ಮು ಸಪ್ರೇಟ್ ಒಂದು ಮಾಡಿ ಅದನ್ನು ಮುಂದಿನ ದಿವಸದಲ್ಲಿ ರೈತರಿಗೆ ವಿತರಣೆ ಮಾಡೋ ಕೆಲಸ ಮಾಡಿ. ಸರ್, ಮನೆಯಿಂದ ಏನಾದ್ರು ಇದಕ್ಕೆ ಅಮೌಂಟ್ ಏನಾದ್ರು ಇಸ್ಕೊಂತಿರೋದು? ಯೂಸರ್ ಫೀ ಅಂತ ಒಂದು 20 ರೂಪಾಯಿ ಕಲೆಕ್ಟ್ ಮಾಡ್ತೀವಿ ತಿಂಗಳಿಗೆ. ಯೂಸರ್ ಫೀ ಅಂತ ಮನೆಗೆ 20 ರೂಪಾಯಿ ಮಾಡ್ತೀವಿ. ಈ ಹೋಟೆಲ್ಲು ಇಂಥವಕ್ಕೆಲ್ಲ ಕಮರ್ಷಿಯಲ್ ಪರ್ಪಸ್ಗೆ 50-100 ರೂಪಾಯಿ ಪರ್ ಮಂತು ಕಲೆಕ್ಟ್ ಮಾಡ್ತೀವಿ. ಇನ್ನು ಮುಂದೆ ಇದುವರೆಗೂ ಹಾಕಿರಲಿಲ್ಲ, ಇನ್ನು ಮುಂದೆ ಅಧಿಕೃತವಾಗಿ ಎಲ್ಲದಕ್ಕೂ ಹಾಕ್ತೀವಿ. ಮನೆಗಳಿಗೆ ಕೇವಲ 20 ರೂಪಾಯಿ, ಇನ್ನು ಅಂಗಡಿ, ಹೋಟೆಲ್ಲು ಇದಕ್ಕೆಲ್ಲ 100 ರೂಪಾಯಿ. ಆ ಥರ ಒಂದು ರೇಟ್ ಇದೆ. ಆ ರೇಟ್ ಪ್ರಕಾರ ನಾವು ಕಲೆಕ್ಟ್ ಮಾಡ್ತೀವಿ. ಇದೀಗ ತಾನೇ ಉದ್ಘಾಟನೆಗೊಂಡಂಥ ಲಕ್ಕೇನಹಳ್ಳಿ ಗ್ರಾಮ ಪಂಚಾಯತಿ ಘನತ್ಯಾಜ್ಯ ವಿಲೇವಾರಿ ನಿರ್ವಹಣಾ ಘಟಕ ಅಂದರೆ ಸ್ವಚ್ಛ ಸಂಕೀರ್ಣ, ನಾವು ಅಂದರೆ ನಮ್ಮ ಟೀಮ್ ಗ್ರಾಮ ಪಂಚಾಯತಿ 16 ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯರು ಸೇರಿ ನಮ್ಮದೊಂದು ಕನಸು. ನಾವೆಲ್ಲರೂ ಕೂಡ ಒಂದು ಕೈ ಅಂತ ಕೆಲಸ ಮಾಡಿದ್ವಿ. ಯಾವತ್ತೇ ಕೂಡ ಗ್ರಾಮ ಪಂಚಾಯತ್ ವ್ಯವಸ್ಥೆಯಲ್ಲಿ ಆಡಳಿತ ಮಂಡಳಿ ಮತ್ತು ಅಧಿಕಾರಿ ವರ್ಗ ಎಲ್ಲಿ ಒಂದುಗೂಡುತ್ತೆ ಅಲ್ಲಿ ಈ ಥರ ಯಶಸ್ಸಿನ ಕೆಲಸಗಳಿಗೆ ಸ್ಪಷ್ಟ ಉದಾಹರಣೆ. ಹಾಗಾಗಿ ಇದು ಸ್ಯಾಂಕ್ಷನ್ ಮಾಡಿಸ್ಕೋಬೇಕಂದ್ರೆ ಕಷ್ಟತರದ ಕೆಲಸನೇ ಇತ್ತು. ಹಾಗಾಗಿ ನಮ್ಮ ಸೀನಪ್ಪ ಅಂತ ಅವ್ರು ಇಲ್ಲೇ ಇದ್ದಾರೆ. ಅವರು ನಾವು ನಮ್ಮ ಹಿಂದೆ ದಿಗ್ವಿಜಯ್ ಬೋಡ್ಕೆ ಸರ್ ಇದ್ದರು, ಭಾಳ ಹೆಲ್ಪ್ ಮಾಡಿದ್ರು. ನಮಗೆಲ್ಲ ಮೂಲೆಯಲ್ಲಿ ಕೊಟ್ಬಿಟ್ಟಿದ್ರು, ಅಲ್ಲಿ ವೆಹಿಕಲ್ ಹೋಗ್ಲಿಕ್ಕೂ ಕೂಡ ಆಗ್ತಿರಲಿಲ್ಲ. ಹಾಗಾಗಿ ನಾವು ಅದಕ್ಕೆ ಹಿಂದೆ ಬಿದ್ದು ಇಲ್ಲಿ 1.5 ಎಕರೆ ಜಮೀನನ್ನು ಸ್ಯಾಂಕ್ಷನ್ ಮಾಡಿಸ್ಕೊಂಡಿದ್ದೀವಿ. ಹೈವೇ ಪಕ್ಕದಲ್ಲೇ ಇದೆ. ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯತಿಯಿಂದ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ಕೂಡ ಮಾಡ್ಕೋಬೋದು, ಮತ್ತೊಂದಾಗ್ಬೋದು. ಒಂದು ಅಸೆಟ್ ಆಯಿತು ಗ್ರಾಮ ಪಂಚಾಯತಿಗೆ. ಎಷ್ಟು ಕಸ ಕಲೆಕ್ಟ್ ಆಗೋ ಗುರಿ ಇದೆ ಸರ್? ನಮಗೆ ಪ್ರತಿದಿನ 150ರಿಂದ 200 kg ಈಗ ಆಲ್ರೆಡಿ ಕಲೆಕ್ಟ್ ಆಗ್ತಾ ಇದೆ. ನಾವು ಟೆಂಪ್ರವರಿ ಶೆಡ್ಡಲ್ಲಿ ನಾವು ಅದನ್ನು ಸಂಗ್ರಹಣೆ ಮಾಡಿ ಮಾರಾಟ ಕೂಡ ಮಾಡ್ತಾ ಇದ್ದೇವೆ. ಅದನ್ನು ಈಗ ನಮ್ಮಲ್ಲೇನು ವಿಶೇಷ ಅಂದರೆ ಮಹಿಳಾ ಚಾಲಕರೇ ಇದ್ದಾರೆ. ಮಹಿಳಾ ಚಾಲಕರು ಮತ್ತು ಮಹಿಳಾ ನಿರ್ವಾಹಕರೇ ಆಟೋ ಓಡಿಸ್ತಾರೆ. ಅದು ಕೂಡ ಒಂದು ವಿಶೇಷ. ನಾವು ಸ್ತ್ರೀಶಕ್ತಿ ಸಂಘದೊಡನೆ ಒಪ್ಪಂದ ಮಾಡ್ಕೊಂಡಿದ್ದೀವಿ. ಹಾಗಾದ್ರಿಂದ ಬಂದಂಥ ಕಸವನ್ನು ಕಲೆಕ್ಟ್ ಮಾಡಿ ಅದನ್ನು ಕಸ ಅಂತ ಕರಿಬೇಕು, ಮಾಡಿ ಘನತ್ಯಾಜ್ಯ ಸಂಪನ್ಮೂಲ ಅಂತ ಕರಿಬೇಕು. ಸಂಪನ್ಮೂಲನ ರೀಸೈಕಲ್ ಮಾಡೋದ್ರಿಂದ ನಮ್ಮ ಪರಿಸರ ಉಳಿಯುತ್ತೆ, ನಮ್ಮ ಹಸುಗಳು ಉಳಿಯುತ್ತೆ ಮುಖ್ಯವಾಗಿ. ಆದ್ದರಿಂದ ಇದನ್ನು ರೀಸೈಕಲ್ ಮಾಡ್ಕೋಬೇಕು. ಮುಖ್ಯವಾಗಿ ನಮ್ಮ ನಗರಗಳು ಬಾಪೂಜಿಯವರ ಏನು ಸ್ವಚ್ಛ ಗ್ರಾಮೀಣ ಪ್ರದೇಶ ಸ್ವಚ್ಛ ಭಾರತ ಅಂತ ಇತ್ತು, ಸ್ವಚ್ಛ ಭಾರತ್ ಮಿಷನನ್ನು ನಾವು ಯಶಸ್ವಿಯಾಗಿ ಮಾಡ್ಕೊಳ್ಳಿಕ್ಕೆ ನಮ್ಮ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ನಮ್ಮ ಹೋಬಳಿಯ ಎಲ್ಲ ಸರ್ವ ಪಕ್ಷಗಳ ನಾಯಕರು ಹಾಗೂ ನಮ್ಮ ಮಾನ್ಯ ಶಾಸಕರ ಬೆಂಬಲ ನಮಗೆ ಸಾಕಷ್ಟು ಇದೆ. ನೀವೇನಾದ್ರು ಕೆಲಸ ಮಾಡಿ ಮುಂದೆ ನಿಮ್ಮಿಂದೆ ನಾವಿದ್ದೀವಿ ಅಂತ ಬೆಂತಿಡ್ತಾರೆ. ಹಾಗಾಗಿ ನಾವು 16 ಜನ ಮೆಂಬರ್ಸು ನಮ್ಮಲ್ಲಿ ನಾವು ನಮ್ಮ ಟೀಮ್ ಅಂತ ಕರಿತೀವಿ. ನಾವೊಂದು ಕ್ರಿಕೆಟ್ ಟೀಮ್ ಥರ ನಮ್ಮೊಂದು ಟೀಮ್ ಇದೆ. ನಾವ್ಯಾರು ಕೂಡ ಅದರಲ್ಲಿ ವೈಮನಸ್ಸು ಮತ್ತೊಂದು ಏನೂ ಇಲ್ಲ. ಹಾಗಾಗಿ ಅವರ ಸಹಕಾರ ಇದ್ದಿದ್ದಕ್ಕೆ ಯಾವುದೇ ಒಬ್ಬ ಅಧಿಕಾರಿ ಈ ರೀತಿ ಕೆಲಸ ಮಾಡಲಿಕ್ಕೆ ಸಾಧ್ಯ. ಇದರಲ್ಲಿ ನಮ್ಮದೇನು ಶ್ರಮ ಇಲ್ಲ, ನಮ್ಮ ಎಲ್ಲ ಸದಸ್ಯರುಗಳು, ನಮ್ಮ ಹೋಬಳಿ ಲೀಡರ್ಗಳದು ಅವರ ಶ್ರಮದಿಂದ ಇದೊಂದು ಘಟಕ ತಲೆ ಎತ್ತಿ ನಿಂತಿದೆ. ಮುಂದಿನ ದಿನಗಳಲ್ಲಿ ಎಲ್ಲ ಪಂಚಾಯತಿಗಳಲ್ಲೂ ಆಗಬೇಕು ಅನ್ನೋದು ಒಂದು ನನ್ನ ಆಶಯ. ಇದು ತಾಲೂಕಿಗೆ 3ನೇದು. ಮೊದಲನೇದಾಗಿ ಮೋಟ್ಕನಹಳ್ಳಿನಲ್ಲಿ ಮಾಡಿದರು, ಕಣ್ಣೂರಲ್ಲಿ ಆಯಿತು, ಈಗ 3ನೇದು. ಇನ್ಸ್ಪಿರೇಷನ್ ಪಡೆದು ನಮ್ಮ ಅಧಿಕಾರಿಗಳು ಕೂಡ ಮತ್ತೊಂದು ಮಾಡಲಿ ಅನ್ನೋದು ನನ್ನ ಒಂದು ಆಶಯ ಈ ಒಂದು ಮಾಧ್ಯಮಗಳ ಮುಂದೆ. ಧನ್ಯವಾದಗಳು. ಥ್ಯಾಂಕ್ ಯು. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ
ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.